ಸ್ನೇಹಿತರೆ ನಮಸ್ಕಾರ. ಸೃಜನ್ ಲೋಕೇಶು ಯಾರಿಗಿಷ್ಟ ಆಗಲ್ಲ ಹೇಳಿ. ಸಹಜವಾಗಿ ಎಲ್ಲರನ್ನು ಕೂಡ ಕಾಲು ಎಳ್ಕೊಂಡು ಕಾಮಿಡಿಯಾಗಿ ಫನ್ನಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳುವಂಥ ಸೃಜನ್ ಲೋಕೇಶು ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲೂ ಕೂಡ ಟೆಲಿವಿಷನ್ ಕ್ಷೇತ್ರದಲ್ಲಿ ಈಗ ದೊಡ್ಡದೊಂದು ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಲ್ಲ. ಸ್ವತಃ ಸೃಜನ್ ಲೋಕೇಶ್ ಅವರ ಸುಪುತ್ರ ಅನ್ನೋದು, ಜೊತೆಗೆ ಸುಬ್ಬಯ್ಯ ನಾಯ್ಡು ಅವರ ಮೊಮ್ಮಗ ಅನ್ನುವಂಥ ಒಂದು ಹೆಗ್ಗಳಿಕೆ, ಜೊತೆಗೆ ಆ ಹಿರಿಮೆ ಕೂಡ ಅವರ ಬೆನ್ನಿಗೆ ಅಂಟ್ಕೊಂಡಿದೆ. ಆದರೆ ಸೃಜನ್ ಲೋಕೇಶ್ ಬಾಳಲ್ಲೂ ಕೂಡ ಎರಡು ಕಹಿ ಘಟನೆಗಳು ಪ್ರತಿದಿನವೂ ಕೂಡ ಕಾಡ್ತಾನೆ ಇರುತ್ತೆ. ಪ್ರತಿದಿನವೂ ಕೂಡ ಅವ್ರಿಗೆ ನೋವಿಗೆ ತಳ್ತಾನೆ ಇರುತ್ತೆ. ಈ ನಗುವಿನ ದಿನಗಳ ನಡುವೆಯೂ ಕೂಡ ನೋವನ್ನು ನುಂಗಿ ಬದುಕು ಸಾಗಿಸ್ತಿದ್ದಾರೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾದರೆ ಆ ಎರಡು ಘಟನೆ ಏನು? ಒಂದು ಸೃಜನ್ ಲೋಕೇಶ್ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂಥದ್ದಾದರೆ, ಮತ್ತೊಂದು ಅವರ ಸಹೋದರಿಗೆ ಸಂಬಂಧಪಟ್ಟಂಥ ಘಟನೆ. ಅವರ ಸಹೋದರಿಯು ಕೂಡ ಬಹುಶಃ ನಿಮಗೆ ಗೊತ್ತಿರುತ್ತೆ, ಪೂಜಾ ಲೋಕೇಶು. ಒಂದು ಕಾಲದಲ್ಲಿ ಮಿಂಚಿ ಮರೆಯಾದಂಥ ನಟಿ. ಕಾಲೇಜಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲೇ ಸಿನಿಮಾಗಳಲ್ಲಿ ನಟಿಯಾಗಿ ಅಭಿನಯಿಸಿದಂತಹ ಅತ್ಯಂತ ಪ್ರತಿಭಾನ್ವಿತ ನಟಿ ಅಂತ ಹೇಳಿದ್ರೆ ಸುಳ್ಳಲ್ಲ. ಇಂತಹ ಪೂಜಾ ಲೋಕೇಶ್ ಬಾಳಲು ಕೂಡ ಒಂದು ಘನಘೋರ ಘಟನೆ ನಡೆದು ಇವತ್ತಿಗೂ ಕೂಡ ಅವರು ಅದೇ ನೋವಿನಲ್ಲಿ ದಿನ ದೂಡ್ತಾ ಇದ್ದಾರೆ. ಹಾಗಾದರೆ ಏನದು ಘಟನೆ? ಈ ಇಬ್ಬರ ಬಾಳಲು ನಡೆದಂತಹ ಆ ಘೋರ ದುರಂತ ಆದರೂ ಏನು ಅನ್ನೋಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಂತೆ ಸೃಜನ್ ಲೋಕೇಶ್ ಬಗ್ಗೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸುಬ್ಬಯ್ಯ ನಾಯ್ಡು ಅವರು ಎಂಥ ಪ್ರತಿಭಾನ್ವಿತ ನಟ, ಜೊತೆಗೆ ಕನ್ನಡ ಚಿತ್ರರಂಗದ ಒಬ್ಬ ಮೇರು ಕಲಾವಿದ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅದೇ ರೀತಿ ಲೋಕೇಶ್ ಅವರು ಕೂಡ ಒಬ್ಬ ಕನ್ನಡದ ಸುಪುತ್ರನಾಗಿ, ಜೊತೆಗೆ ಕನ್ನಡದ ಕಲಾವಿದನಾಗಿ ಸಂಪಾದನೆ ಮಾಡಿದಂಥ ಹೆಸರು ಪ್ರಖ್ಯಾತಿ ಇದೆಯಲ್ಲ, ಇದು ಸಾಕಷ್ಟು ವಿಶೇಷ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದೇ ಸೃಜನ್ ಲೋಕೇಶ್ ಮತ್ತು ಸೃಜನ್ ಲೋಕೇಶ್ ಅವರ ಅಕ್ಕ ಪೂಜಾ ಲೋಕೇಶ್ ಅವರು, ಇವರಿಬ್ಬರು ಕೂಡ ಇದೇ ಲೋಕೇಶ್ ಅವರ ಸುಪುತ್ರರು ಅಂಥೇಳಿ. ಸೃಜನ್ ಲೋಕೇಶ್ ಅವರ ಅಮ್ಮ ಗಿರಿಜಾ ಲೋಕೇಶ್ ಅವರು ಕಲಾವಿದೆಯಾಗಿ, ಜೊತೆಗೆ ಒಂದು ನಿರ್ಮಲವಾದ ಮನಸ್ಸುಳ್ಳ ತಾಯಿಯಾಗಿ ಸಾಕಷ್ಟು ಪ್ರೀತಿಯನ್ನು ಗಳಿಸಿದ್ದಾರೆ, ಸಾಕಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಲೋಕೇಶ್ ಅವರ ಬದುಕಲ್ಲಿ ಎಲ್ಲವೂ ಕೂಡ ಇತ್ತು. ಅಂದರೆ ಲೋಕೇಶ್ ಅವರ ಬದುಕಲ್ಲಿ ಹಣ ಇತ್ತು, ಕಷ್ಟ ಇತ್ತು, ಸುಖ ಇತ್ತು, ನೋವಿತ್ತು, ನಲಿವಿತ್ತು, ಪ್ರತಿಯೊಂದು ಕೂಡ ಇತ್ತು. ಅದೇ ರೀತಿ ಅವರ ಮಕ್ಕಳ ಬದುಕಲ್ಲೂ ಕೂಡ ಅದೇ ರೀತಿಯಾದಂತಹ ನೋವು, ನಲಿವು, ಸುಖ, ಕಷ್ಟ ಎಲ್ಲದೂ ಕೂಡ ನೋಡ್ತಿದ್ದಾರೆ ಅನ್ನೋಂಥದ್ದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಈಗ ಸೃಜನ್ ಲೋಕೇಶ್ ವಿಚಾರಕ್ಕೆ ಬರೋದಾದರೆ, ಸೃಜನ್ ಲೋಕೇಶ್ ಅವರು ಎಂತಹ ಮೇರು ಕಲಾವಿದ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ನಟನೆಯಲ್ಲಿ ಅವರಿಗೆ ಅಷ್ಟು ದೊಡ್ಡ ಯಶಸ್ವಿ ಸಿಗದೇ ಇದ್ದರೂ ಕೂಡ ಆ್ಯಂಕರಿಂಗ್ ವೃತ್ತಿಯಲ್ಲಿ ಇನ್ನಿಲ್ಲದಂಥ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಮಜಾ ಟಾಕೀಸ್ ಇರ್ಬೋದು, ಅವರ ಬದುಕನ್ನೇ ತಿರುಗಿಸಿದಂಥ ಒಂದು ಶೋ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಸಾಲು ಸಿನಿಮಾಗಳನ್ನು ಮಾಡಿ ಕೈ ಸುಟ್ಕೊಂಡಿದ್ದಂಥ ಸೃಜನ್ ಲೋಕೇಶ್ ಅವರನ್ನು ಕೈ ಹಿಡಿದು ಮುನ್ನಡೆಸಿದ್ದು, ಜೊತೆಗೆ ಕೈ ಹಿಡಿದು ಒಂದು ಗೆಲುವನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ ಇದೇ ಮಜಾ ಟಾಕೀಸ್ ಶೋ. ಈ ಮಜಾ ಟಾಕೀಸ್ ಶೋ ಮೂಲಕ ಸೃಜನ್ ಲೋಕೇಶ್ ಮತ್ತೆ ಮುನ್ನೆಲೆಗೆ ಬರ್ತಾರೆ, ಜೊತೆಗೆ ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಗಳಿಸ್ತಾರೆ. ಜೊತೆಗೆ ಕಿರಿತೆರೆಯಲ್ಲಿ ಸಾಕಷ್ಟು ಶೋಗಳನ್ನು ಇದಾದ ಬಳಿಕ ಹೋಸ್ಟ್ ಮಾಡ್ತಾ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲ ಶೋಗಳಲ್ಲೂ ಕೂಡ ಯಶಸ್ವಿ ಆಗ್ತಾನೆ ಬಂದಿದ್ದಾರೆ. ಈಗ ಗಿಚ್ಚಿ ಗಿಲಿ ಮತ್ತು ನನ್ನಮ್ಮ ಸೂಪರ್ ಸ್ಟಾರ್, ಈ ಎರಡೂ ಶೋನು ಕೂಡ ಇದೇ ಸೃಜನ್ ಲೋಕೇಶ್ ಅವರ ಲೋಕೇಶ್ ಪ್ರೊಡಕ್ಷನ್ ಅಂಡರಲ್ಲಿ ನಿರ್ಮಾಣ ಆಗ್ತಿದೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದಾದಂಥ ವಿಚಾರ. ಇಷ್ಟಿದ್ರೂ ಕೂಡ ಲೋಕೇಶ್ ಅವರು ಇವತ್ತಿಗೆ ಸಮೃದ್ಧವಾದ ಜೀವನವನ್ನು ಸಾಗಿಸ್ತಾ ಇದ್ದರೂ ಕೂಡ ಒಂದು ನೋವು ಅವರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಆ ನೋವು ಬೇರೆ ಯಾವುದೂ ಅಲ್ಲ, ಅವರ ಮೊದಲನೇ ಮದುವೆಗೆ ಸಂಬಂಧಪಟ್ಟಂಥ ಒಂದು ನೋವು. ಅಂದರೆ ನಿಮಗೆ ಗೊತ್ತಿದೆ, ನಟಿ ವಿಜಯಲಕ್ಷ್ಮಿ ಜೊತೆಗೆ ಸೃಜನ್ ಲೋಕೇಶ್ ಅವರ ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆಗಿದ್ದು ನಂತರ ಮುರಿದು ಬೀಳಲಿಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಅದನ್ನು ನಾನು ಮುಂದಿನ ಸ್ಟೋರಿಯಲ್ಲಿ ನಿಮಗೆ ತಿಳಿಸ್ತೀನಿ, ಏನದು ಸ್ಟೋರಿ ಅಂತ ಹೇಳಿಬಿಟ್ಟು. ಅದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಒಂದು ಕಡೆ ಆ ನೋವಾದರೆ, ಮತ್ತೊಂದು ಕಡೆ ಅದಾದ ಬಳಿಕ ಹಾಗೂ ಹೀಗೂ ಒಂದು ಸುಂದರವಾದ ಹುಡುಗಿಯನ್ನು ಮದುವೆಯಾಗಿ ಇವತ್ತು ಸುಂದರವಾದ ಸುಖಮಯವಾದಂಥ ಸಂಸಾರವನ್ನು ಸಾಗಿಸ್ತಿದ್ದಾರೆ. ಇದೇ ರೀತಿ ಅವರು ಚೆನ್ನಾಗಿರಲಿ ಅನ್ನೋಂಥದ್ದು ಎಲ್ಲರ ಆಶಯ ಕೂಡ. ಆದರೆ ಸೃಜನ್ ಲೋಕೇಶ್ಗೆ ಈ ನೋವು ಇದೆಯಲ್ವಾ, ಈ ನೋವು ಪ್ರತಿ ಸಲನೂ ಕೂಡ ಕಾಡ್ತಿರುತ್ತಂತೆ. ಸ್ವತಃ ಅವರೇ ಅವರ ಸ್ನೇಹಿತರ ಜೊತೆಗೆ ಹೇಳ್ಕೊಂಡಿದ್ದಾರೆ ಈ ವಿಚಾರನೂ ಕೂಡ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಎಂಗೇಜ್ಮೆಂಟು, ಮದುವೆ ಅಥವಾ ಲವ್, ಇವೆಲ್ಲದೂ ಕೂಡ ವಿಶೇಷ. ಒಂದು ಸಲ ಅದು ಮುರಿದು ಬಿತ್ತು ಅಂತ ಹೇಳಿದ್ರೆ ಮನಸ್ಸು ತುಂಬ ಡಿಸ್ಟರ್ಬ್ ಆಗುತ್ತೆ.
ಸೃಜನ್ ಲೋಕೇಶ್ ಅವರ ವಿಚಾರದಲ್ಲೂ ಇದೇ ರೀತಿ ಆಗಿತ್ತು. ಯಾವಾಗ ವಿಜಯಲಕ್ಷ್ಮಿ ಅವರ ಜೊತೆಗಿನ ಎಂಗೇಜ್ಮೆಂಟ್ ಮುರಿದು ಬಿತ್ತೋ ಸಹಜವಾಗಿ ಸೃಜನ್ ಲೋಕೇಶ್ ಕೂಡ ಡಿಸ್ಟರ್ಬ್ ಆಗಿದ್ರು. ಜೊತೆಗೆ ಇವತ್ತಿಗೂ ಕೂಡ ವಿಜಯಲಕ್ಷ್ಮಿ ಆಡ್ತಿರುವಂಥ ರೀತಿ, ವಿಜಯಲಕ್ಷ್ಮಿ ಆಗಾಗ ಮಾಧ್ಯಮದ ಮುಂದೆ ಬಂದು ಕೊಡುವಂಥ ಹೇಳಿಕೆಗಳು, ಮಾಡುವಂತಹ ಒಂದಷ್ಟು ಪ್ರಮೇಯಗಳು ಇವೆಲ್ಲದೂ ಕೂಡ ಸೃಜನ್ ಲೋಕೇಶ್ ಅವರನ್ನು ಮೇಲಿಂದ ಮೇಲೆ ಡಿಸ್ಟರ್ಬ್ ಮಾಡ್ತಾನೆ ಇದೆ ಅನ್ನೋದು ಬಹುಶಃ ಎಂಥವರಿಗಾದರೂ ಅರ್ಥ ಆಗುವಂಥ ಸಂಗತಿ. ಒಂದು ಕಡೆ ಇವರು ಇವೆಲ್ಲದನ್ನು ಕೂಡ ಮರೆತು ನಗಿಸ್ತಾ, 4 ಜನರನ್ನು ನಗಿಸ್ತಾ, 4 ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಒಂದು ಸುಂದರ ಸಂಸಾರವನ್ನು ನಡೆಸ್ತಿದ್ದಾರೆ. ಜೊತೆಗೆ ಎಲ್ಲವನ್ನು ಕೂಡ ಮರೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಕಡೆ ಇದೇ ಸೃಜನ್ ಲೋಕೇಶ್ ಅವರ ಅಕ್ಕ ಪೂಜಾ ಲೋಕೇಶ್ ಅವರು ಇದ್ದಾರಲ್ಲ, ಪೂಜಾ ಲೋಕೇಶ್ ಅವ್ರದ್ದು ಇನ್ನೊಂದು ನೋವಿನ ಕತೆ. ಸಹಜವಾಗಿ ಪೂಜಾ ಲೋಕೇಶ್ ಅವರು ಸಾಕಷ್ಟು ನೋವುಗಳನ್ನು ನುಂಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಕಾರಣ ಏನಂತ ಹೇಳಿದ್ರೆ, ಪೂಜಾ ಲೋಕೇಶ್ ಅವರು ಸತತವಾಗಿ 45 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಒಂದು ನೋವನ್ನು ಯಾರ ಬಳಿಯೂ ಕೂಡ ಹೇಳಿಕೊಳ್ಳಲಾಗದಂಥ ಸ್ಥಿತಿಯಲ್ಲಿದ್ದಾರೆ. ಆ ನೋವು ಏನು ಎಂತ ಅಂತೇಳ್ಬಿಟ್ಟು ಬಹುಶಃ ನಿಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ವಿಚಾರವನ್ನು ಎಲ್ಲೂ ಕೂಡ ಬಹಿರಂಗ ಆಗಲಿಕ್ಕೆ ಇವರು ಬಿಡಲಿಲ್ಲ ಅನ್ನೋಂಥದ್ದು ಮತ್ತೊಂದು ವಿಶೇಷ. ಹೌದು, ಪೂಜಾ ಲೋಕೇಶ್ಗೆ ಇವತ್ತು 45 ವರ್ಷ. ಸುಮಾರು ಕಾಲೇಜಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ, ಅಂದರೆ 1996ರಲ್ಲಿ ಹುಲಿಯಾ ಸಿನಿಮಾದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡಿದಂಥ ಪೂಜಾ ಲೋಕೇಶ್ ಅವರು ಸಾಲು ಹಿಟ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ. ಉಲ್ಟಾ ಪಲ್ಟಾ ಅನ್ನುವಂಥ ಸಿನಿಮಾ ಇದೆಯಲ್ವಾ, ಇದು ಬಹುಶಃ ಅವರ ಕಿರಿಯರ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆದಂಥ ಸಿನಿಮಾ. ರಮೇಶ್ ಅರವಿಂದ್ ಅವರ ಜೊತೆಗೆ ನಾಯಕಿಯಾಗಿ ನಟಿಸಿದಂಥ ಸಿನಿಮಾ. ಇದರಲ್ಲಿ ಕಾಶಿ ಕೂಡ ಇರ್ತಾರೆ. ಬಹುಶಃ ಮಲೆನಾಡಿನಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಆದಂಥ ಸಿನಿಮಾ ಇದು. ಜೊತೆಗೆ ಈ ಸಿನಿಮಾಕ್ಕೆ ಪೂಜಾ ಲೋಕೇಶ್ ಅವರಿಗೆ ಸಿಕ್ಕಂತಹ ಒಂದು ಹೆಗ್ಗಳಿಕೆ ಇದೆಯಲ್ಲ, ಬಹುಶಃ ಇನ್ನೊಂದು ದಿಕ್ಕಿಗೆ ಇವರನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಊಹೆ ಮಾಡಿದರು. ಅದಾದ ಬಳಿಕ ಒಂದಷ್ಟು ಸಿನಿಮಾಗಳು ಸಿಕ್ಕಿದ್ರು ಕೂಡ ಅವಕಾಶಕ್ಕಾಗಿ ಪರದಾಡುವಂಥ ಸ್ಥಿತಿ ತಪ್ಪಲೇ ಇಲ್ಲ. ಒಂದು ಕಡೆ ಸ್ಟಾರ್ಗಳ ಮಕ್ಕಳು ಲೋಕೇಶ್ ಮತ್ತು ಗಿರಿಜಾ ಲೋಕೇಶ್ ಅವರ ಮಕ್ಕಳು, ಇನ್ನೊಂದು ಕಡೆ ಸುಬ್ಬಯ್ಯ ನಾಯ್ಡು ಅವರ ಮೊಮ್ಮಕ್ಕಳು ಅಂತ ಹೇಳಿದ್ರು ಕೂಡ ಇವರಿಗೆ ಅವಕಾಶಗಳು ಮಾತ್ರ ಸಿಗಲೇ ಇಲ್ಲ. ಆದರೆ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಸಮಸ್ಯೆಯು ಕೂಡ ಇವರನ್ನು ಕಾಡ್ತಾ ಇತ್ತು. ಅವಕಾಶಗಳಿಗೆ ಎಷ್ಟೇ ಪರದಾಡಿದರೂ ಕೂಡ ಒಂದಷ್ಟು ಕಡೆ ರಿಜೆಕ್ಟ್ ಆಗೋದು, ಒಂದಷ್ಟು ಕಡೆ ಅವಕಾಶಗಳು ಸಿಗದೇ ಇರೋದು, ಈ ರೀತಿಯಾದಂಥ ಸವಾಲುಗಳು ಎದುರಾಗ್ತಾನೆ ಹೋಯಿತು. ಇನ್ನೊಂದು ಇದರ ನಡುವೆನೇ 2003ರಲ್ಲಿ ಅವರು ತಮಿಳು ಚಿತ್ರರಂಗಕ್ಕೆ ಅಥವಾ ತಮಿಳು ಈ ಸೀರಿಯಲ್ ಇಂಡಸ್ಟ್ರಿಗೆ ಪ್ರವೇಶವನ್ನು ಪಡಿತಾರೆ. 2003ರಿಂದ ಅಲ್ಲಿ ನಿರಂತರವಾಗಿ ಅವಕಾಶಗಳು ಸಿಗುತ್ತೆ. ಸುದೀರ್ಘವಾಗಿ 10-12 ವರ್ಷ ತಮಿಳು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡ್ತಾರೆ. ಹಲವು ಸೀರಿಯಲ್ಗಳಲ್ಲೂ ಕೂಡ ನಟಿಸ್ತಾರೆ. ಒಂದಷ್ಟು ಸೀರಿಯಲ್ಗಳು ಅಲ್ಲಿ ತುಂಬ ಪಾಪ್ಯುಲರ್ ಕೂಡ ಆಗಿತ್ತು ಅನ್ನೋದು ಬಹುಶಃ ನಿಮಗೆ ಗೊತ್ತಿರ್ಬೋದು. ಅದರ ಜೊತೆಗೆ ಕನ್ನಡದಲ್ಲಿ ಆಕೆ ಕಾಣಿಸ್ದೇ ಇರೋದನ್ನು ನೋಡಿ ಹಲವಾರು ಜನ ಇಲ್ಲ ಪೂಜಾ ಲೋಕೇಶ್ ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ, ಸೈಡ್ ಲೈನ್ ಆಗಿಬಿಟ್ರು, ಫಿಲ್ಮ್ ಇಂಡಸ್ಟ್ರಿಯನ್ನು ಬಿಟ್ಟೆ ಬಣ್ಣದ ಲೋಕದಿಂದ ದೂರ ಆದ್ರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಕುಂಕುಮಂ, ಅಂಜಲಿ ಮತ್ತು ಮಹಾಭಾರತಂ ಅನ್ನುವಂತಹ ತಮಿಳು ಸೀರಿಯಲಲ್ಲಿ ಅಲ್ಲಿ ಬ್ಯುಸಿಯಾಗಿದ್ದರು ಅನ್ನೋದು ಬಹುಶಃ ಆ ಚಿತ್ರರಂಗದ ಅಥವಾ ಆ ಕಲಾವಿದರ ಕ್ಷೇತ್ರದ ಸಂಪರ್ಕ ಇದ್ದವರಿಗೆ ಅಷ್ಟೇ ಗೊತ್ತು. ಇಷ್ಟಾಗ್ತಿದ್ದಂಗೆ ಒಂದು ಘಟನೆ ನಡೆಯುತ್ತೆ. ಏನು ಅಂತ ಹೇಳಿದ್ರೆ, ಸಂದೀಪ್ ಮಾಧವನ್ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಪೂಜಾ ಲೋಕೇಶ್ ಅವರ ಮದುವೆ ನಿಶ್ಚಯ ಆಗುತ್ತೆ. ಇದೇ ಪೂಜಾ ಲೋಕೇಶ್ ಇಂಡಿಯಾ ಟುಡೆಗೆ ಕೊಟ್ಟಿರುವಂಥ ಇಂಟರ್ವ್ಯೂನಲ್ಲಿ ಈ ವಿಚಾರವನ್ನು ಹೇಳಿರ್ತಾರೆ. ಪೂಜಾ ಲೋಕೇಶ್ ಅವರು ಹೇಳಿರುವ ಪ್ರಕಾರ ಸಂದೀಪ್ ಮಾಧವನ್ ಅನ್ನೋರ ಜೊತೆಗೆ ಪೂಜಾ ಲೋಕೇಶ್ ಅವರ ಮದುವೆ ಕೂಡ ಆಗುತ್ತೆ. ಮದುವೆ ಆದ ಬಳಿಕ ಒಂದಷ್ಟು ದಿನಗಳ ಕಾಲ ಇವರು ಜೊತೆಗೆ ಇರ್ತಾರೆ. ಅದಾದ ಬಳಿಕ ಏನಾಗುತ್ತೋ ಏನೋ ಇವರ ದಾಂಪತ್ಯದ ನಡುವೆ ಒಂದು ಬಿರುಕು ಮೂಡುತ್ತೆ. ಆ ಬಿರುಕಿನ ಪರಿಣಾಮ ಇವತ್ತಿಗೂ ಕೂಡ ಪೂಜಾ ಲೋಕೇಶ್ ಒಂಟಿಯಾಗಿ ಇಲ್ಲಿ ಬೆಂಗಳೂರಲ್ಲಿ ಜೀವನವನ್ನು ಸಾಗಿಸ್ತಿದ್ದಾರೆ ಅನ್ನೋದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಂದೀಪ್ ಮಾಧವನ್ ಜೊತೆಗೆ ಮದುವೆ ಆಗುವಂಥ ಪೂಜಾ ಲೋಕೇಶ್ ತಮಿಳ್ನಾಡಿನಲ್ಲಿರ್ತಾರೆ. ತಮಿಳ್ನಾಡಿನಲ್ಲಿದ್ದವರಿಗೆ ಒಂದಷ್ಟು ಡಿಸ್ಕಂಫರ್ಟ್ ಫೀಲಿಂಗ್ ಆದಂಥ ಪರಿಣಾಮ ವಾಪಸ್ ಅವರು ಮತ್ತೆ ಮರಳಿ ಕರ್ನಾಟಕಕ್ಕೆ ಬರ್ತಾರೆ. ಮತ್ತು ಯಾವತ್ತೂ ಕೂಡ ಅವರು ತಮಿಳ್ನಾಡಿನ ಕಡೆ ಹೋಗುವಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಜೊತೆಗೆ ಕನ್ನಡದಲ್ಲೂ ಕೂಡ ಒನ್ಸ್ ಅಗೇನ್ ಬ್ಯುಸಿ ಆಗ್ತಾರೆ. ತಮ್ಮನ ಮಜಾ ಟಾಕೀಸ್ ಶೋಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಿರ್ಬೋದು, ಅಲ್ಲೊಂದು ಇಲ್ಲೊಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡೋದು, ಕಾಸ್ಟ್ಯೂಮ್ ಡಿಸೈನನ್ನು ಮಾಡೋದು, ಜೊತೆಗೆ ಚಿತ್ರರಂಗದ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗೋದು, ಈ ರೀತಿ ತನ್ನ ಸಂಸಾರದ ಜೊತೆಗೆ ಅಂದರೆ ಸೃಜನ್ ಲೋಕೇಶ್ ತಾಯಿ ಗಿರಿಜಾ ಲೋಕೇಶ್ ಅವರ ಜೊತೆಗೇ ಒಂದೇ ಮನೆಯಲ್ಲಿ ಇವತ್ತಿಗೂ ಕೂಡ ಜೀವನವನ್ನು ಸಾಗಿಸ್ತಿದ್ದಾರೆ. ಸಂದೀಪ್ ಮಾಧವನ್ ಅವರನ್ನು ಬಿಟ್ಟು ಸಪ್ರೇಟಾಗಿ ಬದುಕ್ತಿದ್ದಾರೆ. ಆದರೆ ಎಲ್ಲೂ ಕೂಡ ಇವರು ಕಾಂಟ್ರವರ್ಸಿಯನ್ನು ಮಾಡ್ಕೊಂಡಿಲ್ಲ. ಬೇರೆ ನಟ ನಟಿಯರ ರೀತಿ ಈ ರೀತಿ ದೂರವಾಗಿದ್ದರೂ ಕೂಡ ಇವತ್ತಿನವರೆಗೂ ಕೂಡ ಕಾಂಟ್ರವರ್ಸಿಯನ್ನು ಮಾಡ್ಕೊಂಡಿಲ್ಲ. ಯಾವುದೇ ರೀತಿಯಾದಂತಹ ದೊಡ್ಡ ಭಿನ್ನಾಭಿಪ್ರಾಯವನ್ನು ಕೂಡ ಮಾಡ್ಕೊಂಡಿಲ್ಲ. ಯಾವುದೇ ರೀತಿಯಾದಂಥ ಗಲಾಟೆ, ಘರ್ಷಣೆ, ಇನ್ನೊಂದು ಮತ್ತೊಂದು ಯಾವುದರಲ್ಲೂ ಕೂಡ ಇವರು ಇಲ್ಲಿವರೆಗೂ ಕೂಡ ಸಿಲುಕಿಕೊಂಡಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಈ ನಡುವೆ ಇವತ್ತಿಗೂ ಕೂಡ ಪೂಜಾ ಲೋಕೇಶ್ ಅವ್ರನ್ನ ಮದುವೆ ಯಾಕಾಗಿಲ್ಲ, ಇನ್ನೂ ಕೂಡ ಮದುವೆ ಆಗಿಲ್ವಾ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾರೆ. ಬಟ್ ಅದು ಯಾವ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ, ಕೊಡ್ತಾನೂ ಕೂಡ ಇಲ್ಲ.
ಆದರೆ ಅವರ ಅಭಿಮಾನಿಗಳು, ಸೃಜನ್ ಲೋಕೇಶ್ ಅವರ ಅಭಿಮಾನಿಗಳು, ಸೃಜನ್ ಲೋಕೇಶ್ ಅವರ ಸ್ನೇಹಿತರು ಸಾಕಷ್ಟು ಜನ ಪೂಜಾ ಲೋಕೇಶ್ಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ವಯಸ್ಸು ನಿಂದಿನ್ನೂ 45 ವರ್ಷ ಕಣಮ್ಮ, ಮದುವೆ ಆಗು ಅನ್ನುವಂತಹ ಒಂದಷ್ಟು ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಬಟ್ ಅದರಲ್ಲಿ ಇನ್ನೂ ಕೂಡ ಯಾರೂ ಯಶಸ್ವಿ ಆಗಿಲ್ಲ ಅನ್ನೋಂಥದ್ದು ನೋವಿನ ಸಂಗತಿ. ಬಟ್ ಇವತ್ತಿಗೂ ಕೂಡ ನಾನು ಈಗಾಗಲೇ ಹೇಳಿದಂತೆ ಪೂಜಾ ಲೋಕೇಶ್ ಅವರು ಸೃಜನ್ ಲೋಕೇಶ್ ಅವರ ಮನೆಯಲ್ಲಿ ಇರೋದ್ರಿಂದ, ಒಂಟಿಯಾಗಿ ಇರೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ ಅವರು ಮದುವೆ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ದ್ಯಾಟ್ ಮುಂದಿನ ದಿನಗಳಲ್ಲಿ ಪೂಜಾ ಲೋಕೇಶ್ ಅವರು ಕೂಡ ಒಬ್ಬರನ್ನ ಸುಂದರವಾದ ಹುಡುಗನನ್ನು ನೋಡಿ ಮದುವೆ ಆಗಲಿ ಅನ್ನುವಂಥದ್ದು ಎಲ್ಲರ ಆಶಯ ಕೂಡ. ಜೊತೆಗೆ ಸೃಜನ್ ಲೋಕೇಶ್ ಅವರು ಕೂಡ ಎಲ್ಲ ನೋವುಗಳನ್ನು ಮರೆತು ಅಕ್ಕ ಮತ್ತು ತಮ್ಮ ಇಬ್ಬರು ಕೂಡ ಖುಷಿಯಾಗಿ ಜೀವನವನ್ನು ಸಾಗಿಸಲಿ ಅನ್ನೋದು ಅವರ ಅಭಿಮಾನಿಗಳು, ಅವರ ಹಿತೈಷಿಗಳ ಹಾರೈಕೆ ಕೂಡ. ನೀವೇನು ಹಾರೈಸ್ಲಿಕ್ಕೆ ಇಚ್ಛೆ ಪಡ್ತೀರಾ ಇವರಿಬ್ಬರಿಗೂ ಕೂಡ? ಇವರಿಬ್ಬರ ಬಗ್ಗೆ, ಸೃಜನ್ ಲೋಕೇಶ್ ಅವರ ಬಗ್ಗೆ, ಪೂಜಾ ಲೋಕೇಶ್ ಅವರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಏನು ವಿಚಾರಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಮಾಹಿತಿಯಿಂದ ಈ ವಿಚಾರಗಳು ಗೊತ್ತಿತ್ತಾ? ದಯವಿಟ್ಟು ಕಮೆಂಟ್. ನಿಮಗೆ ಪೂಜಾ ಲೋಕೇಶ್ ಬಗ್ಗೆ ಇಷ್ಟೆಲ್ಲ ವಿಚಾರಗಳು ಗೊತ್ತಿತ್ತಾ? ಸೃಜನ್ ಲೋಕೇಶ್ ಬಗ್ಗೆ ಬಹುಶಃ ಗೊತ್ತಿರ್ಬೋದು, ಪೂಜಾ ಲೋಕೇಶ್ ಅವ್ರ ಬಗ್ಗೆ ಈ ವಿಚಾರಗಳು ಗೊತ್ತಿದ್ದರೆ ಏನು ಗೊತ್ತಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇವರಿಬ್ಬರ ಬಾಳಿನ ಬಗ್ಗೆ ನೀವೇನು ಹಾರೈಸ್ಲಿಕ್ಕೆ ಇಚ್ಛೆ ಪಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.